ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಹಳ್ಳಿ ಕಡೆ ಈಗಲೂ ಹೇಳ್ತಾರೆ ಗೌರ್ಮೆಂಟ್ ಬಸ್ ಬತ್ತು ಅಂತ. ನಿಜ, ಬಸ್ಸು ಗೌರ್ಮೆಂಟ್ದು, ಅದರ ಮಾಲೀಕರು IAS ಅಧಿಕಾರಿಗಳು. ಅವರನ್ನು ಆ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕ ಮಾಡಲಾಗ್ತಿರ್ತದೆ. ಜೊತೆಗೆ ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡೋದು ಸರ್ಕಾರವೇ, ಬಸ್ಸುಗಳನ್ನು ಖರೀದಿ ಮಾಡೋದು ಸರ್ಕಾರವೇ. ಒಟ್ಟಿನಲ್ಲಿ ಸರ್ಕಾರದ ಬೇರೆ ಇಲಾಖೆ ನಿಗಮಗಳಿಗೆ ಏನೇನು ಕಾನೂನುಗಳಿರ್ತವೆ ಆ ಕಾನೂನುಗಳನ್ನು ಜಾರಿ ಮಾಡೋದು, ಆ ಮೂಲಕ ಬಸ್ಸುಗಳನ್ನು ಕಾರ್ಯಾಚರಣೆ ಮಾಡೋದು ಸರ್ಕಾರವೇ. ಆದರೆ ಆ ನೌಕರರು ಸಂಪೂರ್ಣ ಸರ್ಕಾರಿ ನೌಕರರಲ್ಲ, ಅರೆ ಸರ್ಕಾರಿ ನೌಕರರು. ಈಗಿರಬೇಕಾದ್ರೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗಿಂತ ಕನಿಷ್ಠ 30ರಿಂದ 40% ಕಡಿಮೆ ಸಂಬಳವನ್ನು ಸಾರಿಗೆ ಸಂಸ್ಥೆ ನೌಕರರು ಪಡೀತಿದ್ದಾರೆ. ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗೆ ವರ್ಷಕ್ಕೆ 22 ರಜೆಗಳು ಸಿಗ್ತವೆ, ಗೌರ್ಮೆಂಟ್ ಹಾಲಿಡೇಗಳು. ಸರ್ಕಾರಿ ಹಬ್ಬಗಳು ಅಂದರೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಮಾಮೂಲಿ ಧಾರ್ಮಿಕ ಹಬ್ಬಗಳು. ಆದರೆ ಸಾರಿಗೆ ಸಂಸ್ಥೆ ನೌಕರರಿಗೆ ಕೇವಲ 10 ರಜೆಗಳನ್ನು ನೀಡಲಾಗ್ತದೆ. 5 ರಾಷ್ಟ್ರೀಯ ರಜೆಗಳು ಮತ್ತು 5 ಹಬ್ಬಗಳ ರಜೆಗಳು. 10 ರಜಾ, ಇನ್ನು 12 ರಜಾ ಅವ್ರಿಗೆ ಲುಕ್ಸಾನು. ಆದರೆ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರು ಬೆಳಗ್ಗೆ ಹೋಗಿ ಸಂಜೆಗೆ ಬರ್ತಾರೆ. ಸಕೆ ಕಾಲ ಆದ್ರೆ ಪ್ಯಾನ್ ಹಾಕೊಂಡು ಹಾರಾಕೊಂಡು ಮನಿಕೋತಾರೆ. ಚಳಿಗಾಲ ಆದರೆ ಗಂಡನ ಹೆಂಡತಿಯ ಗಂಡನ ತೆಪ್ಕೊಂಡು ಮನಿಕೋತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಇದೆಯಲ್ಲ, ಮೊದಲನೇ ಪಾಳಿಯವರು, ಅದರಲ್ಲೂ ಮಹಿಳೆಯರು ಬರಬೇಕಾದ್ರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಅವ್ರ ಮಕ್ಕಳುಗಳಿಗೆ ಏನೇನು ಬೇಕು ತಿಂಡಿ ಬ್ಯಾಗು ಎಲ್ಲ ರೆಡಿ ಮಾಡಿಬಿಟ್ಟು, ಅದಾದಮೇಲೆ ಅವ್ರಿಗೆಲ್ಲ ಸಲಹೆಗಳು ಕೊಟ್ಬಿಟ್ಟು ಅವ್ರು ಬಂದರೆ ಮತ್ತೆ ಮಧ್ಯಾಹ್ನ ಹೋಗೋದು 4 ಗಂಟೆ ಆಯ್ತದೆ. ಇನ್ನು 2ನೇ ಪಾಳಿ ಇರ್ತದೆ, ಮಧ್ಯಾಹ್ನ 1 ಗಂಟೆಯಿಂದ 9, 2 ಗಂಟೆಯಿಂದ 10 ತನಕ ಇರ್ತದೆ. ಅವ್ರು ಹೋಗೋದು ಯಾವಾಗ? ಮನೆ ಹೊತ್ತಿಗೆ ಗಾಳಿಗಾರ ಓಡಾಡ್ತಾರಲ್ಲ, ಆ ಗಾಳಿಗಾರ ಓಡಾಡೋ ಟೈಮ್ಗೆ ಹೋಗ್ಬೇಕು ಅವ್ರ ಮನೆಗೆ. ಗಾಳಿಗಾರ ತಿನ್ನೋ ಟೈಮ್ಗೆ ತಿನ್ಬಿಟ್ಟು ಮನಿಕೋಬೇಕು. ಇನ್ನು ರಾತ್ರಿ ವಸತಿ ಪಾಳಿಯವರು ಇರ್ತಾರಲ್ಲ, ಅವರು ಬಸ್ಸು ಎಲ್ಲ ಇರ್ತದ, ಅಲ್ಲಿ ಹಳ್ಳಿಗಳಲ್ಲಿ ಇರ್ತದ, ಸಿಟಿಗಳಲ್ಲಿ ಇರ್ತದ, ತಿಕ್ಕ ತೊಳಿಕ್ ನೀರು ಇರುವುದಿಲ್ಲ ಅಲ್ಲಿ ಅವ್ರಿಗೆ. ಅಲ್ಲೆಲ್ಲೋ ಬೈಲಿಗೆ ಹೋಗ್ಬೇಕು, ಅಲ್ಲಿ ಆವೋ ಚೌಳೋ ಕಡ್ದು ಸತ್ಕಿತ್ತು ಹೋದ್ರೆ ಯಾರೂ ಆಗುದಿಲ್ಲ. ಆ ಬಸ್ಸಲ್ಲಿ ಇಲ್ಲಿ ನಮ್ಮ ಮನೆಗಳು ಏನೇನು ಮಾಡ್ತೀವಿ ಹೇಳಿ, ನಮ್ಮನೆಯವರೇ ಒಡ್ಡಾಡುತ್ತಾ ಹುಡ್ರೆ, ಇಲ್ಲಿ ಕಾಲ್ದುಳ ಆಯ್ತದೆ, ಬೇರೆ ಕಡೆ ಊಟ ಮಾಡು, ಇಲ್ಲಿ ಒಡ್ಡಾಡಬೇಡ, ಎದುರುಗಡೆ ಮೈಕೈ ನೋವು ಬರ್ತದೆ ಅಂತಾರೆ. ಅಲ್ಲಿ ಯಾವ್ಯಾವ ಜಾತಿಯವರು, ಯಾವ್ಯಾವ ಧರ್ಮದವರು, ಯಾರ್ಯಾರು ಊಟವರು ತಿರುಗಿರ್ತಾರೆ ಬಸ್ಗಳಲ್ಲಿ. ಆ ಮಧ್ಯೆ ಜನಗಳು ಓಡಾಡ್ತಾರಲ್ಲ, ಅಲ್ಲಿ ರಟ್ಟು ಹಾಸ್ಕೊಂಡ್ ಮನಿಕೋಬೇಕು. ರಟ್ಟಿಲ್ಲ ಅಂದ್ರೆ ಕೆಳಗಡೆ ಪಟ್ಟಿ ಹಾಕಿರ್ತಾರಲ್ಲ ಬೀಡಿಂಗು, ಅವು ಒತ್ತವೆ. ಈ ಕಡೆ ಮಗ್ಲಾಗ್ ಬಂದ್ರೆ ಇಲ್ಲಿ ಒತ್ತವೆ, ಈ ಕಡೆ ಮಗ್ಲಾಗ್ ಬಂದ್ರೆ ಒತ್ತವೆ, ಅಂತಾಕ್ನಾಗ ಬಂದ್ರೆ ಬೆನ್ನಿಗೆ ಒತ್ತವೆ. ಈಗಿದ್ರು ಕಡಿಮೆ ಸಂಬಳ ಯಾಕೆ ತಗೋತಾ ಇದ್ದಾರೆ? ಸರ್ಕಾರದ ಬೇರೆ ಇಲಾಖೆ ನಿಗಮಗಳಿಗೆ 10 ವರ್ಷಕ್ಕೊಮ್ಮೆ ವೇತನ ಒಪ್ಪಂದ ಆಗ್ತದೆ, ವೇತನ ಆಯೋಗದ ಮಾದರಿದು. ಆದರೆ ಸಾರಿಗೆ ಸಂಸ್ಥೆ ನೌಕರರಿಗೆ 4 ವರ್ಷಕ್ಕೊಮ್ಮೆ ವೇತನ ಹೆಚ್ಚಳ ಮಾಡುವ ಪದ್ಧತಿ ಆಗಿನಿಂದ ಜಾರಿ ಇದೆ. 1956ರಿಂದಲೇ ಜಾರಿ ಇದೆ. ಸಾರಿಗೆ ಸಂಸ್ಥೆ ನಿಗಮಗಳಿವಲ್ಲ, ಅವು ಮೊದಲು ಮೈಸೂರು ರಾಜ್ಯ ರಸ್ತೆ ಸಾರಿಗೆ ಇಲಾಖೆ ಸರ್ಕಾರದ ಇಲಾಖೆಯಾಗಿದ್ದು, ನಂತರ ಸಾರಿಗೆ ಸಂಸ್ಥೆ ಬೆಳೆದಂತೆಲ್ಲ ಅವುಗಳನ್ನು ನಿಗಮಗಳಾಗಿ ಪರಿವರ್ತನೆ ಮಾಡಿ ಇವತ್ತು 4 ನಿಗಮ ಮಾಡಿದ್ದಾರೆ. ಸರ್ಕಾರದ ಬೇರೆ ಇಲಾಖೆಗಳಿಗೆ 10 ವರ್ಷಕ್ಕೊಂದ್ಸಲಿ ವೇತನ ಆಯೋಗ ಜಾರಿಯಾದರೂ ಸಹ ಒಂದೊಂದು ಸಾರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂತೇಳಿ 8 ವರ್ಷಕ್ಕೋ 9 ವರ್ಷಕ್ಕೋ ವೇತನ ಆಯೋಗದ ಮಾದರಿ ವೇತನ ಕೊಡ್ತವೆ. ಆದರೆ ಸಾರಿಗೆ ಸಂಸ್ಥೆ ನೌಕರರಿಗೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಯ್ತದೆ. ಒಂದು 15% ಕೊಟ್ಬಿಟ್ಟಿದ್ರು ಸರ್ಕಾರಿ ನೌಕರರಿಗೆ 10 ವರ್ಷಕ್ಕೊಂದ್ಸಲಿ ಈ ಕಡೆ DA ಕೊಡ್ತಾರಲ್ಲ, 6 ತಿಂಗಳಿಗೂ ಒಂದೊಂದು DA ಕೊಟ್ಟಿರ್ತಾರಲ್ಲ, ಇಷ್ಟು % ಅಂತೇಳಿ ಮೂಲ ವೇತನಕ್ಕೆ ವಿಲೀನಗೊಳಿಸಿ ಮಾಡ್ತಾರೆ. ಇಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ಹೆಂಗಿದೆ, ಒಂದ್ಸಾರಿ ಒಂದು 15% ಕೊಟ್ರೆ ಇನ್ನೊಂದ್ಸಲಿ ಒಂದಷ್ಟು ಮೂಲ ವೇತನ ಪಕ್ಕ ಇರುವಂತ ತುಟಿ ಭತ್ಯೆಯನ್ನು ವಿಲೀನಗೊಳಿಸಿ ಕೊಡಬೇಕು. ಆದರೆ ಸರ್ಕಾರಗಳು ಕೊಡ್ತಾ ಇಲ್ಲ, ಸಂಸ್ಥೆಗೆ ಹೊರೆ ಬೀಳ್ತದೆ ಅಂತೇಳಿ
ವೇತನ 2,000 ವೇತನ ಹೆಚ್ಚಳ ಮಾಡ್ಬಿಟ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ 2-3 ತಿಂಗಳು ಬಿಟ್ಕೊಂಡು ಅದನ್ನ ವಿಲೀನ ಮಾಡ್ತಾರೆ. ಆಗ ನೌಕರರಿಗೆ ಅದರಿಂದ ಲಾಭ ಏನು ಅಷ್ಟೊಂದು ಬರಲ್ಲ. ಇದಕ್ಕೆ ಕಾರಣ ಏನು? ಮೊದಲನೇ ಕಾರಣ ಸಾರಿಗೆ ಸಂಸ್ಥೆಯಲ್ಲಿರುವಂತ 16 ಸಂಘಟನೆಗಳು. ಈಗ 2000 ಇಸ್ವಿ, 2004, 2008, 2012, 2016, 2020ಕ್ಕೆ 2024ಕ್ಕೆ ವೇತನ ಪರಿಷ್ಕರಣೆ ಆಗಬೇಕು ಜನವರಿ ತಿಂಗಳಿಗೆ ಅಂದ್ರೆ ಇವ್ರೇನ್ ಮಾಡಬೇಕು? ಒಂದ್ 2-3 ತಿಂಗಳು ಮೊದಲು ಬೇಕು. ಸ್ವಾಮಿ ಹಿಂಗೆ ನಮ್ದು ವೇತನ ಪರಿಷ್ಕರಣೆ ಇದೆ, ಜನವರಿ ತಿಂಗಳಿಗೆ ಎಷ್ಟು ಕೊಟ್ಟಿರಿ, ಇಷ್ಟು ಪರ್ಸೆಂಟೇಜ್ ಕೊಡಿ ನಮಗೆ. ಜನವರಿ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳಿಗೆ ಬರೋ ಸಂಬಳ ನೋಡ್ಕೊಂಡು ಯುಗಾದಿ ಹಬ್ಬ ನಾಳೆ ಅಂತ ನಾವು ಮುಸ್ಕರ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಬಿಟ್ರೆ ಮುಗ್ದೋಗುದು. ಇವ್ರು ಹಂಗಲ್ಲ. ನಮ್ಮ ಸಂಘಟನೆಯವರು ಜನವರಿಗೆ ವೇತನ ಪರಿಷ್ಕರಣೆ ಆಗಬೇಕು, ಫೆಬ್ರವರಿಗೋ ಮಾರ್ಚಿಗೆ ಹೋಯ್ತಾರೆ ಸ್ವಾಮಿ ಸಂಬಳ ಜಾಸ್ತಿ ಮಾಡಿ ಅಂತ. ಹಾಗೆ ಏನ್ ಮಾಡ್ತಾರೆ ಸರ್ಕಾರದವರು, ಇರಪ್ಪ ಬಜೆಟ್ ಮುಗ್ದೋಲಿ, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟದು ನೋಡೋಣ, ಅದ್ರ ಮೇಲೆ ಮಾಡ್ತೀವಿ ಅನ್ನೋದು. ಬಜೆಟ್ ಆಯ್ತಿದ್ದಂಗೆ ವಿಧಾನಸಭಾ ಚುನಾವಣೆ ಬರ್ತದೆ. ವಿಧಾನಸಭಾ ಚುನಾವಣೆ ಬಂದು ಹೊಸ ಸರ್ಕಾರ ಬಂದು 6 ತಿಂಗಳಾಗಿ ಅವ್ರ ಆಯ್ಕಟ್ಟಿನ ಜಾಗಗಳೆಲ್ಲ ಆಯ್ಕೋ ಹೊತ್ತಿಗೆ ಈಗ ಬಂದಿದೀವಿ ಇರ್ರಪ್ಪ ಅಂತಾರೆ. ಅಷ್ಟೊತ್ತಿಗೆ ಸ್ಥಳೀಯ ಸಂಸ್ಥೆಗಳು ಆಳು ಮೂಳು ಬರ್ತವೆ. ಅದು ಮುಗಿದೋಯ್ತು. ಇನ್ನೆಷ್ಟು 1 ವರ್ಷ ಹೋಯ್ತಾರಲ್ವೇ ಲೋಕಸಭೆ ಚುನಾವಣೆ ಬರ್ತದೆ. ಹಿಂಗಾಗಿ ಇವತ್ತು ಸಾರಿಗೆ ಸಂಸ್ಥೆ ನೌಕರರು 4 ವರ್ಷಗಳಿಗೊಮ್ಮೆ ಕರೆಕ್ಟಾಗಿ ವೇತನ ಪರಿಷ್ಕರಣೆ ಆದ್ರೂ ಸರ್ಕಾರದ ಬೇರೆ ಎಲ್ಲ ಇಲಾಖೆ ನಿಗಮಗಳ ನೌಕರರಿಗಿಂತ ಜಾಸ್ತಿ ಸಂಬಳ ತಗೋತಾರೆ. ಯಾಕೆಂದ್ರೆ ಕಷ್ಟ ಬೀಳೂರವರು. ಸರ್ಕಾರದ ಬೇರೆ ಇಲಾಖೆ ನಿಗಮದವ್ರು ಅವರೆಲ್ಲ ಇಲ್ಲ ಐರನ್ ಮಾಡ್ಕೊ ಹೋಗಿರ್ತಾರೆ ಬಟ್ಟೆ. ಬೆಳಿಗ್ಗೆ ಆದ್ರೂ ಸಂಜೆಗೆ ಹೋಗಿ ಬಂದ್ರು ಆ ಬಟ್ಟೆ ಒಂಚೂರು ಸೊಕ್ಕಿರಲ್ರು. ಹಬ್ಬಾರಿ ದಿನ ಅಂದ್ರೆ ಏನಿಲ್ಲ, ರಜಾ ಹಾಕ್ಬಿಟ್ಟು ಹೆಡ್ತಿ ಮಕ್ಕಳು ಬಾಡು ಬಳ್ಳೆ ಒಬ್ಬಿಟ್ಟು ಒಡೆ ಮಾಡ್ಕೊಂಡು ತಿಂತಾ ಇರ್ತಾರೆ. ಆದ್ರೆ ಸಾರಿಗೆ ಸಂಸ್ಥೆ ನೌಕರರು ಬೆರಳೆಣಿಕೆ ಅಷ್ಟು ಜನಗಳಿಗೆ GHಗಳು ಬರ್ತಾರೆ, ಅಂದ್ರೆ ಹಬ್ಬದ ರಜೆಗಳು ಕೊಡ್ತಾರೆ. ಅವ್ರು ಮಾತ್ರ ಹಬ್ಬ ಮಾಡ್ತಾ ಇರ್ತಾರೆ, ಉಳ್ಕೆಯವರೆಲ್ಲ ಜನಗಳು ಕರ್ಕೊಂಡು ಓಡಾಡ್ತಾ ಇರ್ತಾರೆ. ಹಾಗಾಗಿ ಜಾಸ್ತಿ ಸಂಬಳ ಕೇಳ್ತಾವ್ರೆ ಸಾರಿಗೆ ಸಂಸ್ಥೆ ನೌಕರರು, ಸುಮ್ಮನೆ ಕೇಳ್ತಾ ಇಲ್ಲ. ಬೇಸಿಗೆಗಳಲ್ಲಿ ನೋಡ್ಬೇಕು, ಬಟ್ಟೆ ಹಾಕಿರೋರು ನೀವು ಗಮನಿಸ್ತಿಲ್ಲ ಅಂತ ಕಾಣಿಸ್ತದೆ, ಎಲ್ಲ ಬೆಳಗಾಗೋಯ್ತದೆ ಸೆಕೆಗೆ ಬೆವ್ತು. ಅದರಲ್ಲಿ ಶಿವರಾತ್ರಿ, ಯುಗಾದಿ ಈ ಟೈಮಲ್ಲಂತೂ ನಮ್ಮ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು, ಈಗ ಚಾಮರಾಜನಗರ ಡಿವಿಷನ್ ಅವರು ತಿಂಗಳಾನ್ಗಟ್ಲೆ ಮನೆಗೆ ಹೋಗುದಿಲ್ಲ. ಎಲ್ಲೆಲ್ಲಿ ಡಿಪೋ ಸಿಗ್ತಾವಲ್ಲಿ ಡೀಸೆಲ್ ಹಾಕ್ಸ್ಕೊ ಓಡಾಡ್ಸು ವಾರಗಟ್ಲೆ, 15 ದಿನ 20 ದಿನ ಮನೆಗೆ ಹೋಗುದಿಲ್ಲ. ಅದು ಸರ್ಕಾರದ ಬೇರೆ ಇಲಾಖೆಯವ್ರು ನಾನು ಹೇಳ್ದಂಗೆ ಬೆಳಿಗ್ಗೆ ಹೋಯ್ತಾರೆ, ಸಂಜೆಗೆ ಬೆಚ್ಚಗೆ ಮನೆಗೆ ಹೋಗ್ತಾರೆ. ಮನೇಲಿ ಕಾಲಕ್ಕೆ ಏನೇನಾಗಬೇಕು ಅವೆಲ್ಲ ನಡೀತಾ ಇರ್ತದೆ. ಹಾಗಾಗಿ ಸಾರಿಗೆ ಸಂಸ್ಥೆ ನೌಕರರಿಗೆ 4 ವರ್ಷಗಳಿಗೊಮ್ಮೆ ಸರಿಯಾಗಿ ವೇತನ ಪರಿಷ್ಕರಣೆ ಆದ್ರೆ ಈ ದುಸ್ಥಿತಿ ಬರ್ತಿರ್ಲಿಲ್ಲ. ಹಿಂದಿತ್ತು ಸರ್ಕಾರ ಬೇರೆ ಇಲಾಖೆ ನಿಗಮದವರು KSRTC ಸಂಬಳ ಕೊಡಿ ಅನ್ನೋರು. ಒಂದಾನೊಂದು ಕಾಲದಲ್ಲಿ 80ರ ದಶಕ ಜನತಾ ಪಕ್ಷದ ಸರ್ಕಾರದ ಆಳ್ವಿಕೆಯಲ್ಲಿ 27%, 29% ವೇತನ ಹೆಚ್ಚಳ ಮಾಡವ್ರೆ. ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಾರಿಗೆ ಸಚಿವರಾಗಿದ್ರಲ್ಲ ಸಿಂಧ್ಯಾ ಅವರು, ಆ ಕಾಲದಲ್ಲಿ MP ಪ್ರಕಾಶ್ ಅವರಾಗಿದ್ದಾಗ, ಸಿದ್ದರಾಮಯ್ಯನವರಾಗಿದ್ದಾಗ ಇವರೆಲ್ಲ ಸಾರಿಗೆ ಸಚಿವರಾಗಿದ್ರು ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ. ಅಷ್ಟೊಂದು ಶೇಕಡವಾರು ಪರ್ಸೆಂಟೇಜ್ ಕೊಡ್ತಿದ್ರು. ಆದ್ರೆ ಇವತ್ತು ಅದಾದ ನಂತರದಲ್ಲಿ 94 ಈಚೆಗೆ 5%, 6%, 4 ವರ್ಷಕ್ಕೊಂದ್ಸಲಿ 5%, 6%, 7%, 10% ಹೇಗಿಸಿದ್ರೆ ಏನಾಗ್ತದೆ? ಅದೇ ಸರ್ಕಾರಿ ನೌಕರರಿಗೆ ಈಗ ಪ್ರಸ್ತುತ 27% ವೇತನ ಹೆಚ್ಚಳ ಮಾಡಿದ್ರು. 31% ತುಟಿ ಭತ್ಯೆಯನ್ನು ವಿಲೀನಗೊಳಿಸಿ ಸಿ ದರ್ಜೆ ನೌಕರರಿಗೆ 8ರಿಂದ 10 ಸಾವಿರ ಜಾಸ್ತಿ ಆಯಿತು. ಬಿ ಮತ್ತು ಎ ದರ್ಜೆ ನೌಕರರಿಗೆ 12-15 ಸಾವಿರ ಜಾಸ್ತಿ ಆಯಿತು ತಿಂಗಳಿಗೆ. ಆದರೆ ನಮಗೆ ಜಾಸ್ತಿ ಆಗೋದು ಎಷ್ಟು? 3 ಸಾವಿರ, 4 ಸಾವಿರ, 2 ಸಾವಿರ ಜಾಸ್ತಿ ಆಯ್ತದೆ. ಹಾಗಾಗಿ ಇವತ್ತಿಗೆ ಈ ಅನ್ಯಾಯ ಆಗಲಿಕ್ಕೆ ಕಾರಣ ಸಂಘಟನೆಗಳು. ಆ ಸಂಘಟನೆ ಏನೋ ಮಾಡ್ಬಿಡ್ತು ಅಂತೇಳಿ 2012ರಲ್ಲಿ ಒಂದು ಹೊಸ ಸಂಘಟನೆ ಬಂತು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಕೂಟ ಅಂತೇಳಿ. ಪ್ರಸ್ತುತ ಆಡಳಿತ ನಡೆಸ್ತಾ ಇರುವಂತಹ ಆಡಳಿತ ಪಕ್ಷ ಸರ್ಕಾರವೇ ಅವತ್ತು ಇತ್ತು ರಾಜ್ಯದಲ್ಲಿ. ಅವ್ರಿಗೆ ಸರ್ಕಾರಿ ನೌಕರರಾಗಿ ಮಾಡ್ಬಿಡಿ ಅಂದ್ರು. KSRTC ಅಂತಿದ್ರೆ ನಿಮ್ ಸಂಬಳ ಕೊಡುದಿಲ್ವೇ? ಹಂಗ್ ಮಾಡು ಬರುದಿಲ್ಲ. ಇನ್ನೂ 70-80 ನಿಗಮ ಅವರೆಲ್ಲ ಸರ್ಕಾರಿ ನೌಕರರು ಒಂದು ಮಾಡಿ ಅಂತ ಬಂದ್ರೆ ಎಲ್ಲ ಅದದು ಅಂತ ಇವತ್ತಿರುವಂತಹ ಮುಖ್ಯಮಂತ್ರಿಗಳು ಅವತ್ತು ಹೇಳಿದ್ರು. ಅದಾದ್ಮೇಲೆ ಮೈತ್ರಿ ಸರ್ಕಾರ ಬಂತು. ಅದಾದ ನಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂತು ಆಪರೇಷನ್ ಕಮಲದ ಮೂಲಕ. ಆ ಸಂದರ್ಭದಲ್ಲಿ ಅವರು ಸರ್ಕಾರಿ ನೌಕರರಾಗಿ ಮಾಡೋಕ್ಕಾಗೋದಿಲ್ಲ, 6ನೇ ವೇತನದ ಆಯೋಗದ
ವೇತನವನ್ನು ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸರ್ಕಾರದ ಮತ್ತು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಅಂತೇಳಿ ಅವತ್ತು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರಾಗಿದ್ದವರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗವ್ರೆ ಲಕ್ಷ್ಮಣ ಸವದಿ ಅವರು ಸ್ವಾಕ್ಷರಗಳಿಂದ ಬರ್ಕೊಟ್ಟಿದ್ರು ಡಿಸೆಂಬರ್ ತಿಂಗಳಲ್ಲಿ. ಏಪ್ರಿಲ್ ಆಯಿತು, ಏನೂ ಮಾಡಲಿಲ್ಲ. ದಿಢೀರಂತ 21 ದಿನ ಮುಷ್ಕರ ಆಯಿತು. ಆ ಮುಷ್ಕರದಲ್ಲಿ 10,000 ಜನ ನೌಕರರನ್ನ ಅವತ್ತು ಸರ್ಕಾರದ ಮಾತು ಕೇಳಿ ಆಡಳಿತ ವರ್ಗದವರು ಮನಾಳು ಮಾಡಿದ್ರು. ಅದರಲ್ಲಿ 2,000 ಜನ ಅಂತೂ ವಜಾ ಮಾಡಿದ್ರು. ಅವರು ಇವತ್ತು ಕಾನೂನು ಹೋರಾಟ ಮಾಡ್ತಾವ್ರೆ. ಆ ಕಾನೂನು ಹೋರಾಟ ಮಾಡ್ತಾ ಇರೋರಲ್ಲಿ ನಾನು ಒಬ್ಬ, ಅದರಲ್ಲೇನು ಮುಚ್ಚುಮರೆ ಇಲ್ಲ. ಹೀಗಿರ್ಬೇಕಾದ್ರೆ 6ನೇ ವೇತನ ಆಯೋಗ ಜಾರಿ ಮಾಡಿ ಅಂತೇಳಿ 38 ತಿಂಗಳು ಹೋಯ್ತು. ಈಗ 7ನೇ ವೇತನ ಆಯೋಗ ಜಾರಿ ಮಾಡಿ ಅಂತ ಬಂದಾಗ ಬಹುಶಃ 4 ವರ್ಷದ ವೇತನ ಒಪ್ಪಂದವೇ ಮುರಿದು ಬೀಳುವಂತ ಸಂಭವ ಇದೆ. ಯಾಕೆಂದ್ರೆ ಮೊನ್ನೆ ಸಾರಿಗೆ ಸಂಸ್ಥೆ ಸಂಘಟನೆಗಳ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 2023ರಲ್ಲಿ ನಿಮಗೆ ವೇತನ ಹೆಚ್ಚಳ ಆಗಿದೆ ಕಣಪ್ಪ, ಇಲ್ಲದೆ ಆದೇಶ ಅದು ರಾಜ್ಯದ 4 ರಸ್ತೆ ಸಾರಿಗೆ ನಿಗಮಗಳ ನೌಕರರ ಅಧಿಕಾರಿಗಳ ದಿನಾಂಕ 31/12/2019 ಪಡೆಯುತ್ತಿದ್ದ ಮೂಲ ವೇತನವನ್ನು 15ರಷ್ಟು ಹೆಚ್ಚಿಸಿ 1/3/2003ರಿಂದ ಜಾರಿಗೊಳಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶ ಮಾಡಿರುತ್ತದೆ. 17/3/2023ರಲ್ಲಿ ಅನುಮೋದನೆ ನೀಡಿರುತ್ತದೆ ಅಂತೇಳಿ ಆ ಆದೇಶವನ್ನು ಮುಖ್ಯಮಂತ್ರಿಗಳು ಸಂಘಟನೆಗಳ ನೌಕರರಿಗೆ ಅಲ್ಲಿ ಹೋಗಿದಂತ ಮುಖ್ಯಸ್ಥರಿಗೆ ತೋರಿಸ್ತಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯನವರು ಮೇಧಾವಿಗಳು, ವಕೀಲರು, ವಾಕ್ಚಾತುರ್ಯ ಉಳ್ಳವರು. ಇಲ್ಲದೇ ಇದ್ರೆ ಪರಮೇಶ್ವರ್ ಅವರನ್ನ ಪಕ್ಕಕ್ಕೆ ಸರಿಸಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಕಕ್ಕೆ ಸರಿಸಿ, ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಸೇರಿಸಿ, ವಿರೋಧ ಪಕ್ಷದ ನಾಯಕರು ಒಂದ್ಸಾರಿ ಮುಖ್ಯಮಂತ್ರಿ, ಮತ್ತೊಂದ್ಸರಿ ಮೈತ್ರಿ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರು, ಮತ್ತೀಗ ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಧ್ಯವಾಗ್ತಿತ್ತ? ಅಂತವರು ಆ ಆದೇಶವನ್ನು ಹಿಡ್ಕೊಬಂದು 2023ರಿಂದ ಮಾಡಿದ್ದಾರೆ. 2027ಕ್ಕೆ ಬರೋಗಿ. ಅವತ್ತು 6ನೇ ವೇತನದ ಆಯೋಗದ ಮಾದರಿ ಕೊಡಬೇಕು ಅಂತ ಹೇಳ್ತಿದ್ದಾಗ ಲಕ್ಷ್ಮಣ ಸವದಿ ಅವರು ಹೇಳಿದ್ದು ಸರ್ಕಾರದ ಮತ್ತು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಿ ಅಂತ ಅವತ್ತು ಲಕ್ಷ್ಮಣ ಸವದಿ ಅವರು 9ನೇ ಬೇಡಿಕೆ ಅಲ್ಲಿದ್ದು ಆ ತರ ಮಾಡಿ ಅವತ್ತು ಯಾಮರ್ಸಿದ್ರು. ಈಗ ಪ್ರಸ್ತುತ ಸರ್ಕಾರದಲ್ಲಿ ಒಂದು ಪ್ರಣಾಳಿಕೆಯನ್ನ ಹೊರಡಿಸಿದ್ರು. ಆಗ ನಮ್ಮ ಕೂಟದ ಅಧ್ಯಕ್ಷರು ಸರ್ಕಾರಿ ನೌಕರಿ ಅಜೆಂಡಾ ತಂದು ಈಗ 7ನೇ ವೇತನದ ಶಿಫಾರಸನ್ನು ಅಳವಡಿಸಿರಿ ಎನ್ನುವರು. ಸರ್ಕಾರಿ ಸ್ವಾಮ್ಯದಲ್ಲಿರುವ ಸಾರಿಗೆ ನಿಗಮಗಳ ಉದ್ಯೋಗಿಗಳ ವೇತನ ಇತ್ಯಾದಿ ಸೌಲಭ್ಯಗಳನ್ನು ಸರ್ಕಾರಿ ಸಮಾನಾಂತರವಾದ ಹುದ್ದೆಗಳ ವೇತನಗಳಿಗೆ ಅನುಗುಣವಾಗಿ ಆಯಾ ನಿಗಮಗಳ ಆಯವ್ಯಯ ಪತ್ರದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ. ಆಯಾ ನಿಗಮಗಳ ಆಯಾ ನಿಗಮಗಳು 5ರಲ್ಲಿಲ್ಲ, 5 ಇವೆ. ಕಾರಣ 6,000 ಕೋಟಿ ನಷ್ಟದಲ್ಲಿ ನಡೀತಾ ಇದೆ. ಆ ನಷ್ಟವನ್ನ ಭರಿಸಿ ಸರ್ಕಾರಿ ನೌಕರರಿಗೆ ಸರಿ ಸಮನಾಗಿ ವೇತನ ಸವಲತ್ತುಗಳನ್ನು ಕೊಡಬೇಕು ಅಂದ್ರೆ ಇನ್ನೊಂದು 2-3 ಸಾವಿರ ಕೋಟಿ ಆದಾಯಕ್ಕೆ ಬರಬೇಕು ಸಂಸ್ಥೆ. ಅಂದ್ರೆ 6,000 ಕೋಟಿ ನಷ್ಟ ಹೋಗಿ 10,000 ಕೋಟಿ ಆದಾಯ ಬರಬೇಕು. ಬರ್ತದ? ಸತ್ತು ಸ್ವರ್ಗದಲ್ಲಿರು, ನಮ್ಮ ಅಪ್ಪನಾಣೆಗೂ ಬರುವುದಿಲ್ಲ. ಸಾರಿಗೆ ಸಂಸ್ಥೆಗೆ ಹರಿಹರ ಬ್ರಹ್ಮ ತ್ರಿಮೂರ್ತಿಗಳನ್ನ ತಂದ್ರು. ಸಾರಿಗೆ ಮಂತ್ರಿ ಮಾಡಿ, ಅಧ್ಯಕ್ಷರು ಮಾಡಿ, ವ್ಯವಸ್ಥಾಪಕ ನಿರ್ದೇಶಕರು ಮಾಡಿದ್ರು ಸಹ ನಷ್ಟದಲ್ಲಿರುವಂತಹ ಸಂಸ್ಥೆಗಳನ್ನು ಲಾಭದಾಯಕವಾಗಿ ತರೋದಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆಗ ತರಲೇಬೇಕು ಲಾಭಕ್ಕೆ ಅಂದ್ರೆ ಮೊದಲಿನಿಂದ ಶುರು ಮಾಡ್ಬೇಕಾಯ್ತದ. ಸಂಸ್ಥೆ ಯಾವ ತರ ಹುಡ್ತು, ಅಲ್ಲಿಂದ ಯಾವ್ಯಾವ ರೀತಿ ಬತ್ತು, ಮತ್ತೆ ಫಸ್ಟಿಂದ ಮೊದಲಿನಿಂದ ಶುರು ಮಾಡಿದ್ರೆ ಬಹುಶಃ ಲಾಭ ಬರ್ಬೋದೇನೋ, ನನಗೆ ಗೊತ್ತಿಲ್ಲ. ಹಂಗಾಗಿ ಇವತ್ತು ಸಾರಿಗೆ ಸಂಸ್ಥೆಗೆ ಈ KEBಲಿ ಒಂದೇ ಸಂಘಟನೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮಗಳಲ್ಲಿ 16 ಸಂಘಟನೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಲ್ಲಿ ಒಂದೇ ಸಂಘಟನೆ. ಆ ಸಂಘಟನೆ ಮುಖ್ಯಸ್ಥರು ಹೋಯ್ತಾರೆ. ಈಗ ನೋಡ್ರಿ, ಕಳೆದ ಬಾರಿ ಮಧ್ಯಾಹ್ನ ತನಕ ಮುಸ್ಕಾರ ಅಂದ್ರು, 10ರಿಂದ 1 ಗಂಟೆ ಒಳಗೆ ಮಧ್ಯಂತರ ಪರಿಹಾರ ಬಂತು. ಅದಾದ್ಮೇಲೆ ಮಧ್ಯರಾತ್ರಿಗೆ ಸಚಿವ ಸಂಪುಟ ಸಭೆ ಸೇರ್ತದೆ. ಅಧಿವೇಶನ ನಡೀತಿದ್ದಾಗ 7ನೇ ವೇತನದ ಆಯೋಗದ ಶಿಫಾರಸನ್ನು ಅಳವಡಿಸ್ತೀವಿ ಅಂತೇಳಿ ಅದು ಸರ್ಕಾರಿ ನೌಕರರಿಗೂ ಆ ಸಂಘಗಳಿಗೂ
ಸಾರಿಗೆ ಸಂಸ್ಥೆ ಸಂಘಟನೆಗಳಲ್ಲಿ ಇಬ್ರು ಜಗಳ ಮೂರನೇವನಗಾಯ ಅಂತ ಸರ್ಕಾರಕ್ಕೆ ಲಾಭ ಆಗ್ತಾ ಇದೆ. ಆ ಸಂಘಟನೆಯೊಳಗೆ ಸ್ವಪ್ರತಿಷ್ಠೆ ಇದೆ. ಆದರೆ ಸಂಸ್ಥೆ ನೌಕರರಿಗೆ ಅನ್ಯಾಯ ಆಗ್ತಾ ಇದೆ, ಘನಘೋರ ಅನ್ಯಾಯ ಆಗ್ತಾ ಇದೆ. ಈಗ ನನಗೆ ಹೇಳ್ಬೇಕು ಅಂದ್ರೆ, ನನ್ನ ಜೊತೆಲಿ ಬೇರೆ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಲ್ಲ, ನಾನು ಸಾರಿಗೆ ಸಂಸ್ಥೆಗೆ ಸೇರಿದೆ. ಈಗ 20ನೇ ವರ್ಷ ರನ್ನಿಂಗ್. ಈಗ 19 ತುಂಬಿ 20ಕ್ಕೆ 2 ತಿಂಗಳಾಯ್ತು. 20ನೇ ವರ್ಷಕ್ಕೆ ರನ್ನಿಂಗ್ ಆಗಿ ನನ್ನ ಜೊತೆಲಿ ಕೆಲಸಕ್ಕೆ ಸೇರಿದವ್ರಿಗೂ ನನಗೂ 20,000 ರೂಪಾಯಿ ಹೆಚ್ಚು ಕಡಿಮೆ ಇದೆ. 20,000, 1,000, 2,000 ಅಲ್ಲ. ಆದ್ರೆ ಅವ್ರದ್ದು ಗುಂಡಾಗೂರು ಫಿಲಮಲ್ಲಿ ವಜ್ರಮುನಿಯವ್ರು ಹೇಳ್ತಾರೆ ಅಂಬರೀಷ್ಗೆ, ನಿನ್ಗೆ ಯಾಕೆ ಮೇಷ್ಟ್ರೆ ಊರು ಉದ್ಧಾರ ಮಾಡೋದು, ಗಂಟೆ ಹೊಡಿ ಸಂಬಳ ತಕೋ, ನಿನ್ಗೇನು ಬೇಕು ಸವಲತ್ತು ನಾವು ಕೊಡ್ತೀವಿ ಅಂತ. ಹಂಗೆಲ್ಲ ಸವಲತ್ತು ತಗೋತಾವ್ರೆ, ಆರಾಮಾಗವ್ರೆ. ಯಾವಾಗ ನೋಡು ಸರ್ಕಾರಿ ನೌಕರರು ಗಂಟೆ ಹೊಡಿ ಸಂಬಳ ತಕೋ, ಸರ್ವರ್ ಇಲ್ಲ, ನೆಟ್ ಇಲ್ಲ, ಆಳಿಲ್ಲ, ಈ ಮೂಳಿಲ್ಲ ಅನ್ಕೊಂಡು ಓದಾ ಪುಟ್ಟ ಬಂದ ಪುಟ್ಟ. ಅಲ್ಲಿ ಹೋಗಿ ಕೇಳಿದ್ರೆ ಆಫೀಸ್ ಎಲ್ಲಿ ಇಲ್ದಾರೆ, ಎಲ್ಲ ಹೋಗವ್ರೆ, ಬರ್ತಾರೆ ಇಲ್ಲೇ ಅವ್ರೆ, ಇಲ್ಲೇ ಕಾಪಿಗೆ ಹೋಗವ್ರೆ, ಇಲ್ಲೇ ಯಾರನ್ನೋ ನೋಡಕ್ ಹೋಗವ್ರೆ, ಬಂದ್ರು ಬಿಟ್ರು, ಆಗೋಯ್ತು. ಆದರೆ ಸಂಸ್ಥೆ ನೌಕರರು ಹಂಗಲ್ಲ. ಹಾಗಾಗಿ ನಾನು ಏನೇ ಹೇಳಿದ್ರು ಹೇಳ್ತೀನಿ, ಇವತ್ತಿನ ಈ ಅನ್ಯಾಯಕ್ಕೆ ಮೂಲ ಕಾರಣ ಸಾರಿಗೆ ಸಂಸ್ಥೆ ಸಂಘಟನೆಗಳು. ಇದೊಂದ್ಸಲ ಅವ್ರ ಇಳಿಸ್ತಾರೆ ಸರ್ಕಾರದವರು, ನೆಕ್ಸ್ಟ್ ಏನಿಲ್ಲ. ಮುಂದಿನ ಈಗ ನನ್ನ ಲೆಕ್ಕ ಸಿದ್ದರಾಮಯ್ಯನವರು ಯಾವುದೇ ಕಾರಣದಿಂದ 38 ತಿಂಗಳು ಹಿಂಬಾಕಿ ಹಂಗೆ ಇದ್ರು ಕೊಡುವುದಿಲ್ಲ. ಮಹಾನ್ ಆರ್ಥಿಕ ತಜ್ಞರವರು ಪಾಯಿಂಟ್ ಹಿಡ್ಕೊಂಡು ಮಾತಾಡ್ತಾರೆ. ಅದಾದ್ಮೇಲೆ 27ಕ್ಕೆ ಮಾಡ್ತಾರೆ ಅನ್ಕೊಡಿ. ಅಷ್ಟೊತ್ತಿಗೆ ಏನು ಇವ್ರ ಸಂಘಟನೆಗಳ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾಕೆ? ಖಾಸಗಿ ವಾಹನಗಳು ಸಂಸ್ಥೆಗೆ ಅಡಕವಾಗ್ತವೆ. ಇನ್ನೇನು ಇವ್ರೇನು ಲೆಕ್ಕಕ್ಕೆ ತಗೋದಿಲ್ಲ. ಮತ್ತೆ ಹಳೆ ಪರಿಸ್ಥಿತಿನೇ ಬರ್ತದೆ. ಇಷ್ಟು ಬಾರು ಮಾಡಿ ಕಷ್ಟೋದ್ರು ಹೋಗಿ ನೀನು ಕೊಡುವಷ್ಟು ಸಂಬಳ ಯಾರ ಗುತ್ತಿಗೆ ಚಾಲಕ ನಿರ್ವಾಹಕನ ಕೊಟ್ರೆ ಇಬ್ರು ಬರ್ತಾರೆ, ನಿನ್ನ ಸಂಬಳಕ್ಕೇನು ಲೆಕ್ಕಕ್ಕೆ ಬರ್ತದೆ ಸರ್ಕಾರಗಳು. ಹಾಗಾಗಿ ಸಂಘಟನೆಗಳು ಸಂಸ್ಥೆಯ ನೌಕರರಿಗೆ ಒಳಿತಿಗಿರ್ಬೇಕೇ ಹೊರ್ತ ಬೇರೆ ತಾವೆಲ್ಲ ಅವೆ. KEB ಇಲ್ಲದೆ ಸಂಘಟನೆಗಳು ಸಂಸ್ಥೆ ನೌಕರರ ಪರವಾಗವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅದೇ ನೌಕರ ಪರವಾಗದೆ. ಆದರೆ ನಮ್ಮ ಸಂಘಟನೆಗಳಿವಲ್ಲ, ಅವರು ಸ್ವಪ್ರತಿಷ್ಠೆಗೆ, ಅವ್ರ ತೀಟೆಗೆ ನಾವು ಇವಿ ಅಂತ ತೋರಿಸ್ಕೋಕಿದ್ದು ಸಂಸ್ಥೆ ನೌಕರರ ಜೀವನವನ್ನು ಬರ್ಬಾದ್ ಮಾಡ್ತಾವೆ. 38 ತಿಂಗಳು ಕನಿಷ್ಠ 5,000 ರಿಂದ 6,000 ಅನ್ಕೊಳ್ಳಿ, ಎಷ್ಟಾಯ್ತು? 3 ಲಕ್ಷ ನಷ್ಟ ಆಯ್ತು. ಈಗೇನಾರು ಸಿದ್ದರಾಮಯ್ಯನವರು ಅವ್ರದೇ ಮಾತಿಗೆ ಜ್ಯೋತಿ ಬಿದ್ದು 2023 ಎಲ್ಲ ಆಗದೆ 27ಕ್ಕೆ ಮಾಡ್ತೀನಿ ಹೋಗ್ರಪ್ಪ, ಇಲ್ಲಿ ಇರುವುದೇನು ಆದೇಶ ಅಂದ್ರೆ 48 ತಿಂಗಳು 5,000, ಇದೊಂದು 2.5-3 ಲಕ್ಷ, 5-6 ಲಕ್ಷ ರೂಪಾಯಿ ಯಾರಪ್ಪನ ಮನೆದು ಸಂಘಟನೆಯವ್ರದ್ದು ನಷ್ಟ ಆಗೋದು. ದಯವಿಟ್ಟು ಯೋಚನೆ ಮಾಡಬೇಕು. ಹಂಗ ಬಂದ ನಮ್ಮ ಚಂದ್ರಣ್ಣ, ಇದೇನು ಬೇಡಿ, ವೇತನ ಆಯೋಗದ ಮಾದರಿ ಕೊಟ್ಬಿಡಿ, ಅವ್ರಿಗಾದಾಗ ಇವ್ರಿಗೆ ಅವನದು ಅಜೆಂಡಾ ಏನೇನೋ ಬದಲಾಗೋದು. ಸರ್ಕಾರಿ ನೌಕರಿ ಅಜೆಂಡಾ ಹಿಡ್ಕೊಂಡ್ ಬಂದ, ಅದು ಫೇಲ್ ಐತೆ, ಬ್ಯಾಡಿ ಬುಡಿ ಅನ್ಬೇಕಾಯ್ತು. ಈಗಲೂ ಹೇಳ್ತೀವಲ್ಲ, 4 ವರ್ಷಕ್ಕೊಮ್ಮೆ ಕರೆಕ್ಟಾಗಿ ವೇತನ ಪರಿಷ್ಕರಣೆ ಆಗ್ಬಿಡ್ಲಿ. ಅವ್ರು 10 ಕೊಡ್ತಾರೋ, 15 ಕೊಡ್ತಾರೋ, 20% ಕೊಡ್ತಾರೋ, ಸರ್ಕಾರದ ವಿವೇಚನೆಗೆ ಬಿಟ್ಟಂತ ವಿಚಾರ, ಆಡಳಿತ ವರ್ಗಕ್ಕೆ ಬಿಟ್ಟಂತ ವಿಚಾರ. ಆದರೆ ಸಂಘಟನೆಗಳು ಕರೆಕ್ಟ್ ಆಗಿದ್ರೆ ಸಂಸ್ಥೆ ನೌಕರರಿಗೆ ಇವತ್ತು ಈ ದುಸ್ಥಿತಿ ಬರ್ತಿಲ್ಲ. ಕಣ್ಣೀರಿನಲ್ಲಿ ಕೈ ತೊಳಿತಾವ್ರೆ. 6 ಕೇರು ಕಾಯ್ತಾ ಇಲ್ಲ, 3 ಕಿರು ಇಳಿ ಕಾಯ್ತಾ. ಹಬ್ಬಾರಿ ದಿನ ಬಂದ್ರೆ ಕೇಳಿದ್ ಬಟ್ಟೆ ಬರೀತಾ ಕೊಡು ಕಾಯ್ತಾ ಇಲ್ಲ. ಹೋಗೆಲ್ಲ 1-1.5 kg ಮಟನ್ ತಂತಿನ ಮಾನು ಕಾಯ್ತಾ ಇಲ್ಲ. ಒಳ್ಳೆ ಎಣ್ಣೆ ಕುಡಿ ಕಾಯ್ತಾ ಇಲ್ಲ. ಹೆಂಡತಿ ಯಾವ್ದಾರ ಒಂದು 5 ಗ್ರಾಮ್ ಚಿನ್ನ ಕೊಡಿಸಿ ಒರ್ಸ್ಕೆ ಅಂದ್ರೆ ಕೊಡಿಸು ಕಾಯ್ತಾ ಇಲ್ಲ. ಹೇಳೋಕೆ ನಿಮ್ಗೇನಪ್ಪ ಗೌರ್ಮೆಂಟ್ ಕೆಲಸ ಇದು. ಆಳ್ ನೋಡ್ರು ಸರಿಯಾಗವನೆ, ಬಾಳ್ ನೋಡ್ರೆ ಬಂಡವಾಳ ಬಡ್ಕೋಬೇಕು ಅನ್ನೋ ಸ್ಥಿತಿಗೆ ಸಾರಿಗೆ ಸಂಸ್ಥೆ ನೌಕರು ಬಂದವ್ರೆ. ಇದು ಆರಂಭ. ಇದೇ ರೀತಿ ಸಂಘಟನೆಗಳು ನಾನೇಚ್ಚು ನೀನೇಚ್ಚು ಅನ್ಕೋಯ್ದ್ರೆ ಅಂತ್ಯ ಇನ್ನೂ ಘನಘೋರವಾಗಿರ್ತದೆ ಸಾರಿಗೆ ಸಂಸ್ಥೆ ನೌಕರದ್ದು ಅಂತ ಹೇಳ್ತಾ ಈ ವಿಚಾರವನ್ನು ನಾನು ಮಾತಾಡೋಕೆ ಗೊತ್ತಲ್ಲ ನಿಮಗೆ, ಗಂಟೆಗಟ್ಟಲೆ ಮಾತಾಡಬಲ್ಲೆ ವಾಸ್ತವಗಳನ್ನು. ಹಾಗಾಗಿ ಮುಂದೆ ಇನ್ಯಾವುದಾದ್ರು ಒಂದು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತಾನೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ.